ತಗೋಬೇಡಿ, ಟೈಮ್ ಬರುತ್ತೆ. 2020 ಇದ್ದಿದ್ದ ಅಜ್ಜುಗೂ 2024 ಇರೋ ಅಜ್ಜುಗೂ ತುಂಬಾ ಡಿಫ್ರೆನ್ಸ್ ಇದೆ. 2020 ಜೇಬಲ್ ₹1 ಇಲ್ಲದೆ ಒಂದೊಂದು ಹೊತ್ತು ಊಟಕ್ಕೂ ಅಲ್ದಿದ್ದೀನಿ. ಆವಾಗ 2 ಶಿಫ್ಟ್ ಫ್ಯಾಮಿಲಿ ವಿಚ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿಗೆ ಊಟಕ್ಕೆ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿಸ್ತಿದ್ದೆ. ನಾನು ಉಪವಾಸ ಇರ್ತಿದ್ದೆ, ಡಬಲ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಏನ್ ಕೆಲಸ ಮಾಡ್ತಿದ್ರಿ? ಅಮೆಝಾನ್ ಬೆಂಗಳೂರು ಬಂದ್ಮೇಲೆ. ಬೆಂಗಳೂರು ಬಂದು ನಿಮ್ಮ ಹತ್ರ ಬೈಕ್ ಇತ್ತ? ಇಲ್ಲ ಬೈಕ್ ಏನೂ ಇರಲಿಲ್ಲ. ಮತ್ತೆ ಹೆಂಗ್ ಕೊಡ್ತಾ ಇದ್ರಿ? ವ್ಯಾನ್ ಡೆಲಿವರಿ, ಅಂದ್ರೆ ಗಾಡಿ ಓಡಿಸ್ಕೊಂಡು. ಅಂದ್ರೆ ಗಾಡಿಲಿ ಡ್ರೈವರ್ ಇರ್ತಿದ್ರು, ನಾವು ಬರೀ ಶಿಫ್ಟಿಂಗ್ ಕೊಡೋದು, ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಅದು. ಡಬಲ್ ಶಿಫ್ಟ್ ಮಾಡ್ತಿದ್ದೆ. ನನ್ನ ತಮ್ಮನ ಐಡಿ ಮಾಡಿಸಿದ್ದೆ, ನನ್ನ ಐಡಿ ಮಾಡಿಸಿದ್ದೆ. ಅಂದ್ರೆ ಅವರು ನೀವೇ 1 ಶಿಫ್ಟ್ 2 ಶಿಫ್ಟ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನೀವೇ 2 ಶಿಫ್ಟ್ ಮಾಡ್ತಿದ್ರಿ. ಏನಂತಂದ್ರೆ ಅವನು ಯಾರು ಹುಡುಗರು ಬಂದಿರಲಿಲ್ಲೋ ಅವರ ಎಷ್ಟು ಪಾರ್ಸಲ್ ಇದಾವೆ ನನಗೆ ಕೊಡ್ತಿದ್ದ. ಅದನ್ನು ತೊಗೊಂಡೋಗಿ ನಾನು ಡೆಲಿವರಿ ಮಾಡಿಬಿಡ್ತೀನಿ. ಅದರಲ್ಲೂ ಮೋಸ ಆಯಿತು. ಅಂದರೆ ಒಂದು ಶಿಫ್ಟದ್ದು ₹18,000 ಪೇಮೆಂಟು, ಇನ್ನೊಂದು ಶಿಫ್ಟ್ ಬಂದು ಸೇಮ್ ಪೇಮೆಂಟು. ಆದರೆ ಅದರಲ್ಲಿ 10,000 ಎತ್ಬಿಟ್ಟು. ಹಿಂಗೆ ಪ್ರತಿ ಮಂತ್ 8,000 ಕೊಡೋನು. ಅವ್ನು ಗೊತ್ತಿತ್ತು ನೀವೇ ಮಾಡ್ತೀರಾ ಎರಡು ಅಂತ. ಆಮೇಲೆ ಆಟೋಗೆ ಹೆಂಗೆ ಶಿಫ್ಟ್ ಆದ್ರಿ? ಅಲ್ಲಿಂದ ಯಾವಾಗ ಸ್ಟಾರ್ಟ್ ಆಯ್ತು ಆಟೋ ಬಂದ್ಬಿಟ್ಟು ಅದೇ ಅಮೆಝಾನಲ್ಲಿ ಮಾಡ್ಕೊಂಡಿದ್ದೆ. ನಮ್ಮ ಫ್ರೆಂಡು ಕೂಲ್ ಮಿನಿ ಟ್ರಕ್ ಅಂತ, ಅವನು ಕೂಡ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗಿ ಏನೋ ಮಾಡಬೇಕು ಅಂತ ಇದ್ದ. ಅವನು ರೆಂಟಲ್ ಬೈಕ್ ತೊಗೊಂಡಿದ್ದ ನನ್ನ DL ಮೇಲೆ. ಸೊ ಅದನ್ನು ನಾವು ರಿಟರ್ನ್ ಕೊಡೋಕ್ಕೆ ಅಂತ ವೈಟ್ ಫೀಲ್ಡ್ಗೆ ಹೋಗಿದ್ವಿ. ಬೈಕ್ ತೊಗೊಂಡ್ಬಿಟ್ಟು ಅವಾಗೆಲ್ಲ ಬೌನ್ಸು ತುಂಬ ಓಡಾಡ್ತಿತ್ತು, ನಮಗೂ ಗೊತ್ತಿಲ್ಲ. ಅದರಲ್ಲೆಲ್ಲ ಪೆಟ್ರೋಲ್ ಎಲ್ಲ ಕದೀತಿದ್ವಿ. ಎಷ್ಟು ಕದಿದ್ದೀರಾ? ಹತ್ತತ್ರ ಎಷ್ಟು ಬೈಕಿಂದ ಕದಿದ್ದೀರಾ? ಒಂದು 3 ಬೈಕಿಂದ ಅಷ್ಟೇ.